ತ್ರಿಕಾಲ ಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಅನಂತ ಕೋಟಿ ಶರಣು ಶರಣಾರ್ಥಿ. ಇವತ್ತಿನ ಗುರುವಾರದ ದಾನಮ್ಮ ದೇವಿಯ ಪೂಜಾಫಲ ವ್ರತದ 3ನೇ ದಿನದ ಪೂಜೆ, 3ನೇ ಗುರುವಾರದ ವ್ರತ ಪೂಜೆ ಪ್ರಾರಂಭ. ಇವತ್ತಿನ ದಿವಸ ದೇವಿ ವರದಾನೇಶ್ವರಿಯ 108 ನಾಮಾವಳಿಗಳಲ್ಲಿ 21 ನಾಮಾವಳಿಗಳನ್ನು ಪಠನೆ ಮಾಡುತ್ತಾ ಇವತ್ತಿನ ದೇವಿಯ ಪೂಜೆ ಪ್ರಾರಂಭ. ನಿತ್ಯ ನಿನ್ನನ್ನು ಪೂಜಿಸಿದವರ ಪಾವನಗೊಳಿಸು ಶ್ರೀ ದಾನೇಶ್ವರಿಯೇ ನಮಃ. ನನ್ನ ತಪ್ಪು ಒಪ್ಪುಗಳು ಸಹಿಸವ್ವ ಶ್ರೀ ದಾನೇಶ್ವರಿಯೇ ನಮಃ. ದೇವ ವಂದಿತೆ ಕುಂದು ಬರದ ತೆರ ಕಾಪಾಡು ಶ್ರೀ ದಾನೇಶ್ವರಿಯೇ ನಮಃ. ಜ್ಞಾನವೆಂಬುದು ಬೆಳಕನ್ನು ತೋರಿ ಕಾಪಾಡು ಶ್ರೀ ದಾನೇಶ್ವರಿಯೇ ನಮಃ. ಶೇಷದಿಂದಲೇ ಕುದಿಯುವ ಮನಸ್ಸಿಗೆ ಶಾಂತಿ ನೀಡು ಶ್ರೀ ದಾನೇಶ್ವರಿಯೇ ನಮಃ. ಮೋಸದಲ್ಲಿ ನಾನೆರವಿ ಬಿದ್ದಿಹೆ ಮಹಿಮ ನೀಡು ಶ್ರೀ ದಾನೇಶ್ವರಿಯೇ ನಮಃ. ಅಡಿಗಡಿಗೆ ನಾನಿನ್ನನ್ನು ನೆನೆವ ವರವ ನೀಡು ಶ್ರೀ ದಾನೇಶ್ವರಿಯೇ ನಮಃ. ಮುಗ್ಧ ಭಕ್ತಳು ಎನ್ನ ಕರುಣಿಸು ಮಹಾತಾಯೇ ಶ್ರೀ ದಾನೇಶ್ವರಿಯೇ ನಮಃ. ನಿನ್ನ ಕೃಪೆ ಇರದೆ ಬಾಳಲು ಬರುವುದಿಲ್ಲ ಶ್ರೀ ದಾನೇಶ್ವರಿಯೇ ನಮಃ. ಅಪ್ಪಿಕೊಳ್ಳುವೆ ನಾ ನಿನ್ನ ಪಾದದ ಸಲಹು ಬಿಡದೆ ಶ್ರೀ ದಾನೇಶ್ವರಿಯೇ ನಮಃ. ನಿನ್ನ 108 ನಾಮಗಳ ಕೇಳಿದವರ ಪೊರೆ ಶ್ರೀ ದಾನೇಶ್ವರಿಯೇ ನಮಃ. ಚಿನ್ಮಯ ಸಾಕ್ಷಾತ್ಕಾರ ವರವ ಕೊಟ್ಟು ಸಲಹು ಶ್ರೀ ದಾನೇಶ್ವರಿಯೇ ನಮಃ. ಓಂ ತ್ರಿಕಾಲ ಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೆ ಕೋಟಿ ಕೋಟಿ ಶರಣು ಶರಣಾರ್ಥಿ. ನಿನ್ನ 108 ನಾಮಾವಳಿಗಳು ಪಠಿಸಿದವರಿಗೂ ಕೇಳಿದವರಿಗೂ ಎಲ್ಲರಿಗೂ ಸದ್ಮಂಗಲವನ್ನುಂಟು ಮಾಡುತ್ತಾಯೇ ಶ್ರೀ ದಾನೇಶ್ವರಿಯೇ ನಮಃ. ಇವತ್ತಿನ ದಾನಮ್ಮ ದೇವಿಯ 3ನೇ ಗುರುವಾರದ ವ್ರತದ ಪೂಜೆಯಲ್ಲಿ ದಾನಮ್ಮ ದೇವಿಯ ಲೀಲೆಗಳನ್ನು ನಾವು ಇವತ್ತಿನ ಅಧ್ಯಾಯದಲ್ಲಿ ಕೇಳೋಣ. ಹೇಳಿದವರಿಗೂ ಕೇಳಿದವರಿಗೂ ದೇವಿ ದಾನೇಶ್ವರಿ ಕೃಪೆ ಅವರ ಮೇಲಿರಲಿ, ಅವರಿಗೂ ಸದ್ಮಂಗಲವನ್ನು ಉಂಟು ಮಾಡಲಿ, ಅವರ ಮನಗಳನ್ನು ಬೆಳಗಲಿ, ಅವರು ಐಶ್ವ ಆರೋಗ್ಯ ಭೋಗ್ಯ ಭಾಗಾದ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಇವತ್ತಿನ ದಾನಮ್ಮ ದೇವಿಯ 3ನೇ ಅಧ್ಯಾಯ 3ನೇ ವ್ರತದ ಪೂಜೆ ಇವತ್ತಿನ ದಿವಸ ನೀವು ಎಲ್ಲರೂ ಕೇಳೋಣ. ಎಲ್ಲವೂ ತ್ರಿಕಾಲ, 3 ಪೂಜೆಯು 3, ಅಧ್ಯಾಯವು 3, ಗುರುವಾರ 3ನೇ ಗುರುವಾರ. ದಾನಮ್ಮ ದೇವಿಯ ಲೀಲೆಗಳನ್ನು ನೀವು ಎಲ್ಲರೂ ಕುಳಿತು ಕೇಳೋಣ. ಈ ವರದಾನೇಶ್ವರಿ ವ್ರತ ಮಹಿಮೆ ಅಪಾರವಾಗಿದೆ. ದಾನಮ್ಮ ದೇವಿಯ ಗಂಗಾ ಸ್ನಾನದಂತೆ ದುರಿತ ಕರ್ಮ ರಾಶಿಯನ್ನೆಲ್ಲ ನಾಶಗೊಳಿಸಿ ಉದ್ಧಾರ ಮಾಡುತ್ತಾಳೆ. ಮನದ ಚಿಂತೆ ದೂರ ಮಾಡುತ್ತಾಳೆ. ನಮ್ಮ ತಾಯಿಯ ತೋರಿದ ಲೀಲೆಗಳು ನಿಮಗೆ ಹೇಳುವೆನು. ದಾನಮ್ಮ ಈ ಗಡಿನಾಡಿನ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಉಮರಾಣಿ ಗ್ರಾಮದ ಅನಂತರಾಯ ಮತ್ತು ಶಿರಸಮ್ಮ ದಂಪತಿಗಳ ಏಕೈಕ ಪುತ್ರಿಯಾಗಿ ಜನಿಸಿದಳು. ಶಿವನ ಪ್ರಸಾದದಿಂದ ಜನಿಸಿದ ಇವಳಿಗೆ ಬಾಲ್ಯದಲ್ಲಿ ಲಿಂಗಮ್ಮಳೆಂಬ ನಾಮದಿಂದ ಕರೆದರು. ಬಾಲಕಿಯ ಲಿಂಗಮ್ಮ ಅಪಾರ ಶಿವಭಕ್ತೆ ಸಂಪನ್ನಳಾದಳು. ಈ ಶ್ರೀ ವೀರಯ್ಯ ಶರಣರಿಂದ ಅಕ್ಷರಾಭ್ಯಾಸವನ್ನು ಕಲಿತಳಲ್ಲದೆ ಲಿಂಗ ಮಹಿಮೆ ಅರಿತುಕೊಂಡಳು. ಚಿಕ್ಕ ವಯಸ್ಸಿನಲ್ಲಿಯೇ ಸೊಲ್ಲಾಪುರದ ಕರ್ಮಯೋಗಿ ಸಿದ್ದರಾಮ ದರ್ಶನ ಪಡೆದಳು. ಆ ಮಹಾಪುರುಷನಿಂದ ಚಾಕ್ಷು ವಿದ್ಯೆ ಹೊಂದಿದಳು. ವೀರ ವೈರಾಗಿಯಾದ ಲಿಂಗಮ್ಮ ಕಲ್ಯಾಣ ನಗರಕ್ಕೆ ಹೋಗಿ ಅಲ್ಲಿನ ಬಸವಾದಿ ಪ್ರಮಥರ ದರ್ಶನ ಪಡೆದಳು. ಅನುಭವ ಮಂಟಪದಲ್ಲಿ ಶರಣರ ಅನುಭವ ಅಮೃತ ನುಡಿಗಳನ್ನು ಆಲಿಸಿದಳು. ಪ್ರಕೃತಿಯ ಶಾಂತ ಪರಿಸರದಲ್ಲಿ ಬಾಳೆಯ ಬನದಲ್ಲಿ ಕುಳಿತು ಶಿವಧ್ಯಾನ ಮಾಡಿದಳು. ಕಲ್ಯಾಣ ನಗರದಲ್ಲಿ ಲಕ್ಷದ ಮೇಲೆ 96,000 ಜಂಗಮರಿಗೆಲ್ಲ ಕಲ್ಲು ಹರಳುಗಳನ್ನು ದಕ್ಷಿಣೆಯಾಗಿ ನೀಡಿ ಅವುಗಳನ್ನು ಹೊನ್ನಾಗಿ ಪರಿವರ್ತಿಸಿದಳು. ಲಿಂಗಮ್ಮಳ ದಾನ ಮಹಿಮೆಯನ್ನು ಅರಿತ ಗುರು ಬಸವಣ್ಣನು
ವರದಾನಿ ದಾನಮ್ಮ ಎಂಬ ಅಭಿದಾನದಿಂದ ಕರೆದನು. ಅಂದಿನಿಂದ ಲಿಂಗಮ್ಮ ದಾನಮ್ಮ ಎಂಬ ನಾಮದಿಂದ ಕರೆಯಲ್ಪಟ್ಟಳು. ಬಡವಿ ಗೌರಮ್ಮಳ ಮನೆಯಲ್ಲಿ ಉಡಿಯನ್ನು ಜಾಡಿಸಿ ಅವಳ ಮನೆಯಲ್ಲಿ ಮುತ್ತು ರತ್ನಗಳು ರಾಶಿಯನ್ನೇ ಸುರಿದಳು. ಸೋಮಾರಿಗಳನ್ನು ಬಡಿದೆಬ್ಬಿಸಿ ಕಾಯಕ ನಿಷ್ಠರನ್ನಾಗಿ ಮಾಡಿದಳು. ಶಿವಭಕ್ತಿಯ ಶಕ್ತಿಯನ್ನು ತಿಳಿದ ಜನರನ್ನು ಶಿವಪಥದಲ್ಲಿ ನಡೆಯುವಂತೆ ಮಾಡಿದಳು. ಪರಶಿವನ ಅವತಾರಿಯಾದ ಶ್ರೀ ಸೋಮನಾಥ ಶಿವಭಕ್ತನು ಮಹಿಮಾಶೀಲನು ಆಗಿದ್ದನು. ಅವನ ಶಂಖತೀರ್ಥದಲ್ಲಿ ದಾನಮ್ಮ ದೇವಿಯನ್ನು ವಿವಾಹವಾದನು. ಅವತಾರಿಗಳಾದ ಇವರಿಬ್ಬರು ಲೌಕಿಕರಂತೆ ಸತಿಪತಿಗಳಾಗಿ ಬಾಳಿದರು. ವಾಣಿಪುರದಲ್ಲಿ ದಂಪತಿಗಳಿಬ್ಬರು ಏಕಕಾಲದಲ್ಲಿ 1000 ಮನೆಗಳಲ್ಲಿ ದಾನಮ್ಮ ಸೋಮನಾಥರಾಗಿ ಪೂಜೆಗೊಂಡರು. ಮನಗೂಳಿಯಲ್ಲಿ ಕಲ್ಲು ಬಸವಂಗೆ ಕಬ್ಬು ತಿನಿಸಿ ತನ್ನ ತಪ ಮಹಿಮೆಯನ್ನು ತೋರಿದಳು. ಮಹಾರೋಗದಿಂದ ಬಳಲುತ್ತಿದ್ದ ಸಕಲರಿಗೂ ತಿರಸ್ಕರಗೊಂಡ ಆ ರೋಗದಿಂದ ಗುಣಪಡಿಸಿದಳು. ಕಾಶಿ ಕ್ಷೇತ್ರದಲ್ಲಿ ಮರಳನ್ನು ಅನ್ನವಾಗಿಯೂ ನೀರನ್ನು ಹಾಲನ್ನಾಗಿಯೂ ಪರಿವರ್ತಿಸಿದಳು. ಹಸಿದವರ ಹೊಟ್ಟೆಯನ್ನು ತುಂಬಿಸಿದಳು. ಅಲ್ಲಿ ಕರೆದ ಭಕ್ತರ ಮನೆಗೆ ಬಂದು ನಿಂತು ಅವರ ಮನದ ಬಯಕೆಗಳನ್ನೆಲ್ಲ ಪೂರ್ಣಗೊಳಿಸಿದಳು. ಹೀಗೆ ಅನೇಕ ಲೀಲೆಗಳನ್ನು ಗೈದು ಗುಡ್ಡಾಪುರದಲ್ಲಿ ನೆಲೆ ನಿಂತಳು. ಅಂತೆಯೇ ಇಂದು ಗುಡ್ಡಾಪುರ ಸುಕ್ಷೇತ್ರವಾಗಿ ಭಕ್ತ ಜನರಿಂದ ಸದಾ ತುಂಬಿರುತ್ತದೆ. ದಾನಮ್ಮ ದೇವಿಯ ಭಕ್ತಿಯಿಂದ ಭಜಿಸಿದ ಯಾರು ಧನ್ಯರಾದರು ಎಂಬುದನ್ನು ಅಡಿಗಲ್ಲೇಶನು ಹೇಳಿದನು ಎಂಬಲ್ಲಿಗೆ ದ್ವಿತೀಯಾಧ್ಯಾಯ ಸಂಪೂರ್ಣ. ಈ ಶ್ರೀಮತ್ಪರ ಪಾವನ ಧರೆಯೊಳು ಗದುಗಪುರದೊಡೆಯ ಶ್ರೀ ಗುರು ತೋಟದ ಸಿದ್ಧಲಿಂಗ ಯತಿವರ್ಯ ಚರಣಾರವಿಂದ ಭಜಕ ಶಿಷ್ಯ ಕವಿ ರಾಮ ವಿರಚಿತ ಶ್ರೀ ದಾನೇಶ್ವರಿ ಪೂಜಾ ಫಲ ದ್ವಿತೀಯಾಧ್ಯಾಯ ಸಂಪೂರ್ಣ. ಮುಂದಿನ ಅಧ್ಯಾಯ ಕಲ್ಯಾಣಿಯ ಭಕ್ತಿಯ ಬಗ್ಗೆ ಮುಂದಿನ ಗುರುವಾರ ತಿಳಿಸುವೆನು. ಇವತ್ತಿನ ಪೂಜಾ ಫಲದ ವ್ರತದಲ್ಲಿ ದಾನಮ್ಮ ದೇವಿಯ ಲೀಲೆಗಳನ್ನು ಪವಾಡವನ್ನು ನಾವು ಕೇಳಿದ್ದೆವು. ಈಗ ಇವತ್ತಿನ ಪೂಜೆ ಇಲ್ಲಿಗೆ ಮಂಗಲ. ಇವತ್ತಿನ ಆರತಿಯೊಂದಿಗೆ ಇವತ್ತಿನ ದೇವಿಯ ವ್ರತದ ಪೂಜೆ ಕಣ್ಣು ತುಂಬ ನೋಡುತ್ತಾ ಇವತ್ತಿನ ವ್ರತದ ಪೂಜೆ ಮಂಗಲ. ಓಂ ಶ್ರೀ ದಾನೇಶ್ವರಿಯ ಆರತಿಯ ಪದ. ಎಣ್ಣೆಯ ಪತಲವನ್ನ ಮುತ್ತಿನ ದಂಡಿ ಸೋಮಲಿಂಗನ ಸತಿ ಶರಣಿ ದಾನಮ್ಮಳಿಗೆ ಆರತಿ ಬೆಳಗುವೆ ಪಾದಕ್ಕೆ ಎರಗುವೆ ಬಂದ ಕಷ್ಟವ ಬಯಲ್ ಮಾಡು ತಾಯಿ ಆರತಿ ಬೆಳಗುವೇನಾ ದಾನಮ್ಮ ದೇವಿಗೆ ಆರತಿ ಬೆಳಗುವೇನಾ ಅರ್ಶಿನ ಪತ್ತರ ಸರಸಿ ಮುತ್ತಿನ ದಂಡಿ ಸೋಮಲಿಂಗನ ಸತಿ ಶರಣಿ ದಾನಮ್ಮಳಿಗೆ ಆರತಿ ಬೆಳಗುವೇನಾ ಪಾದಕ್ಕೆ ಎರಗುವೇನಾ ದಾನಮ್ಮ ದೇವಿಗೆ ಆರತಿ ಬೆಳಗುವೇನಾ ಮುಂಜಾನೆ ಹಸಗೂಸು ಮಧ್ಯಾಹ್ನ ಕೊಡಗೂಸು 3 ಸಂಜಿಗೆ ಮುಪ್ಪಾನ ತಾಯಿಗೆ ಆರತಿ ಬೆಳಗುವೇನಾ ದಾನಮ್ಮ ದೇವಿಗೆ ಆರತಿ ಬೆಳಗುವೇನಾ 3 ಹೊತ್ತಿನ ಪೂಜೆ ಮುಡಿಯ ಮಲ್ಲಿಗೆ ದಂಡಿ ಜಪಮಣಿ ರುದ್ರಾಕ್ಷಿ ತಪಗೈದ ತಾಯಿಗೆ ಆರತಿ ಬೆಳಗುವೇನಾ ಪಾದಕ್ಕೆ ಎರಗುವೇನಾ ದಾನಮ್ಮ ದೇವಿಗೆ ಆರತಿ ಬೆಳಗುವೇನಾ ದೇಶದ ಅಧಿಕವಾದ ವಾಸುಳ ಗುಡಪುರ ಸೋಮಲಿಂಗನ ಸತಿ ಶರಣಿ ದಾನಮ್ಮಳಿಗೆ ಆರತಿ ಬೆಳಗುವೇನಾ ದಾನಮ್ಮ ದೇವಿಗೆ ಆರತಿ ಬೆಳಗುವೇನಾ